ಬೀದಿಯಲ್ಲಿ ನಿಂತು ರಂಪಾಟ ಮಾಡ್ತಾ ಇದ್ದಾರಲ್ಲ. ಯಾರಾದರೂ ಒಬ್ಬ ಮುಸಲ್ಮಾನ ಒಂದು ಹುಡುಗಿಯಲ್ಲಿ ಮಾತನಾಡಿದ ಕೂಡಲೇ ಲವ್ ಜಿಹಾದ್ ಮತ್ತೇನೋ ಹೇಳಿಕೊಂಡು ಇಡೀ ಜಿಲ್ಲೆಗೆ ನಾಡಿಗೆ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಲ್ಲ ಈ ಸಂಘ ಪರಿವಾರದ ನಾಯಕರು. ಏನಿವತ್ತು ಸತ್ತೋಗಿದ್ದಾರಾ? ಇವತ್ತು ಜೀವಂತ ಇದ್ದಾರ ಅವರು? ಕಲ್ಲಡ್ಕ ಪ್ರಭಾಕರ ಭಟ್ರು ಎಲ್ಲಿದ್ದಾರೆ ಇವತ್ತು? ನಳಿನ್ ಕುಮಾರ್ ಕಟೀಲ್ ಎಲ್ಲಿದ್ದಾರೆ? ಪ್ರಮೋದ್ ಮುತಾಲಿಕ್ ಎಲ್ಲಿದ್ದಾನೆ ಇವತ್ತು? ಅರುಣ್ ಕುಮಾರ್ ಪುತ್ರ ಎಲ್ಲಿದ್ದಾರೆ? ಮೊನ್ನೆ ಪುತ್ತೂರಿನಲ್ಲಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಬಿಜೆಪಿ ಒಬ್ಬ ಮುಖಂಡನ ಪುತ್ರ ಆತನನ್ನು ಆ ಹುಡುಗಿಯನ್ನು ಅಕ್ರಮವಾಗಿ ಬಳಸಿಕೊಂಡು ಅವನಿಗೆ ಅವಳು ಪ್ರೆಗ್ನೆಂಟ್ ಆಗ್ಲಿಕ್ಕೆ ಕಾರಣ ಆಗಿ ಕೊನೆಗೆ ಕೈಕೊಟ್ಟಂತ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಅವರಿಗೆ ಸಪೋರ್ಟ್ ಆಗ್ಲಿಕ್ಕೆ ಯಾವ ಸಂಘಟನೆಯು ಯಾವ ಮುಖಂಡರು ಇಲ್ಲದಂತ ಸಂದರ್ಭದಲ್ಲಿ ನಾವು ಹೋಗಿ ಪುತ್ತೂರಲ್ಲಿ ಪ್ರತಿಭಟನೆ ಮಾಡಿ ಆ ಪ್ರತಿಭಟನೆಗೆ ಈ ನೊಂದ ಈ ಹುಡುಗಿಯ ತಾಯಿ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾದ ಕೂಡಲೇ ಇವರು ಎಚ್ಚೆತ್ತು ಓಡಿಕೊಂಡು ಬಂದಿದ್ದಾರಲ್ಲ. ಅರುಣ್ ಕುಮಾರ್ ಗೊತ್ತಿಲ್ಲ ಏನು ಮಾಡಿದ್ದಾರೆ? ಪತ್ರಿಕಾಗೋಷ್ಠಿ ಮಾಡಿ ಏನು ಹೇಳಿದ್ದು? ಜಿಹಾದಿಗಳು ಬರಬೇಕಾದಂತ ಅಗತ್ಯ ಇರಲಿಲ್ಲ, ನಾವು ಅದನ್ನು ಸರಿ ಮಾಡಿಕೊಳ್ತಾ ಇದ್ದೇವೆ ಅಂತ. ಈಗ ಸರಿ ಮಾಡಿಕೊಳ್ಳಿ ಹೋಗಿ ಧರ್ಮಸ್ಥಳದಲ್ಲಿ. ಕಾಣ್ತಾ ಇಲ್ವಾ ನಿಮಗೆ? ಹಿಂದೂ ಯುವತಿಯರನ್ನಲ್ಲಿ ಕೊಂದಿದ್ದಾರಲ್ಲ, ಕಾಣ್ತಾ ಇಲ್ವಾ? ಅಮಾನುಷವಾಗಿ 400ಕ್ಕಿಂತಲೂ ಹೆಚ್ಚು ಹಿಂದೂ ಯುವತಿಯರು ಅಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಯಾಕೆ ಇವರು ಬಾಯಿ ಬಿಚ್ಚುತ್ತಾ ಇಲ್ಲ? ಯಾಕೆ ಇವರು ಮಾತನಾಡ್ತಾ ಇಲ್ಲ? ಯಾಕೆ ಇವರಿಗೆ ಈಗ ಮಾತನಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಮುಸಲ್ಮಾನರು ಆರೋಪಿ ಅಂತ ಹೇಳಿದ್ರೆ ಮಾತ್ರ ಇವರು ಮಾತನಾಡ್ತಾ ಇದ್ದಾರೆ? ಮೊನ್ನೆ ಪುತ್ತೂರಲ್ಲಿ ಒಬ್ಬ ಹುಡುಗ ಬೆಳ್ತಂಗಡಿಯಿಂದ ಬರುವಂತ ಬಸ್ಸಿನಲ್ಲಿ ಒಬ್ಬ ಹೈಸ್ಕೂಲಿಗೆ ಹೋಗುವಂತ ಮುಸ್ಲಿಂ ಹುಡುಗ ಆತನ ಬ್ಯಾಗ್ ಒಂದು ಹುಡುಗಿಗೆ ತಾಗಿದೆ ಅಂತ ಹೇಳಿಕೊಂಡು ಪುತ್ತೂರಿನಲ್ಲಿ ಇಡೀ ಪುತ್ತೂರಿಗೆ ಸಂಘ ಪರಿವಾರದ ನಾಯಕರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ನಾಚಿಕೆ ಆಗ್ಬೇಕು. ಮಾಜಿ ಶಾಸಕರಾದಂತ ಸಂಜೀವ ಮಠಂದೂರು ಕೂಡ ಬಂದಿದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ಯಾಕೆ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಭಯವಾ? ಧರ್ಮಸ್ಥಳದ ಅಲ್ಲಿನ ದಣಿಗಳ ಭಯವಾ ಇವರಿಗೆ? ಅವರ ಬಗ್ಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ವಾ? ಹಿಂದೂ ಹೃದಯ ಸಾಮ್ರಾಟ ಅಂತ ತನ್ನನ್ನು ತಾನು ಕರೆಸಿಕೊಳ್ಳುವಂತ ಹರೀಶ್ ಪೂಂಜಾ ಎಲ್ಲಿದ್ದೀರಿ ನೀವು? ಮುಸ್ಲಿಮರ ವಿರುದ್ಧ ದ್ವೇಷಕಾರುವಂತ ಭಾಷಣಗಳನ್ನು ಆಗಾಗ ಮಾಡ್ತಾ ಇದ್ದೀರಲ್ಲ. ವಾಹನದಲ್ಲಿ ಹೋಗುವಾಗ ಯಾರೋ ಒಬ್ರು ಹೀಗೆ ನೋಡಿದ್ದಾನೆ ಅಂತ ಹೇಳಿ ತಳುವಾರು ಬೀಸಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರಲ್ಲ. ಮುಸಲ್ಮಾನರ ಬಗ್ಗೆ, ಹಿಂದೂ ಯುವತಿಯರ ಬಗ್ಗೆ ತುಂಬಾ ಮಾತಾಡ್ತಾರಲ್ಲ. ನಾಚಿಕೆ ಆಗ್ಬೇಕು. ನಿಮ್ಮದೇ ಕ್ಷೇತ್ರದಲ್ಲಿ ನೂರಾರು ಯುವತಿಯರು, ಹಿಂದೂ ಯುವತಿಯರು ಬಹಳ ಅಮಾನುಷವಾಗಿ ಕೊಲೆಯಾಗಿ ಕಾಡಿನ ಮಧ್ಯದಲ್ಲಿ ಕೂತಿದ್ದಾರೆ. ಒಂದು ಅಕ್ಷರ ಮಾತನಾಡುವಂತ ದಮ್ಮು ತಾಕತ್ತು ಮೀಟರ್ ಇದೆಯಾ ಹರೀಶ್ ಪೂಂಜಾರ್ ಅವರೇ? ಯಾಕೆ ನಿಮಗೆ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಇಲ್ಲಿ ಹಿಂದೂ ಸಂಘಟನೆಗಳು ಮೌನವಾಗಿದೆ?